ಕೆಲವು ಸಂದರ್ಭಗಳಲ್ಲಿ ಕೆಲವು ಘಟನೆಗಳು ಬಹಳ ಚರ್ಚೆಗೆ ಎಡೆ ಮಾಡಿಕೊಡುತ್ತೆ. ಈಗ ಅಂಥದ್ದೇ ಒಂದು ಘಟನೆ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಏನು? ಸಿಎಂ ಆಪ್ತರ ಭೋಜನ ಕೂಟಕ್ಕೆ ಡಿಕೆ ಶಿವಕುಮಾರ್ ಅವರು ಹೋಗಿಲ್ಲ. ಮಧ್ಯಾಹ್ನ ಭೋಜನ ಕೂಟವನ್ನ ಚೀಫ್ ವಿಪ್ ಅಶೋಕ್ ಪಟ್ಟಣ್ ಅವರು ಆಯೋಜಿಸಿರ್ತಾರೆ. ಸುವರ್ಣಸೌಧ ಆಡಳಿತ ಪಕ್ಷದ ಲಾಂಜ್ ಬಳಿ ಲಂಚ್ಗೆ ಆಹ್ವಾನವನ್ನ ಕೊಡ್ತಾರೆ. ಊಟದ ಹಾಲ್ ಬಳಿ ನಡೆದುಕೊಂಡು ಹೋಗ್ತಾ ಇದ್ದಂತ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಆಪ್ತ ಸಚಿವ ಸಂತೋಷ್ ಲಾಡ್ ಅವರು ಡಿಕೆ ಶಿವಕುಮಾರ್ ಆಹ್ವಾನ ಕೊಡ್ತಾರೆ. ಬರ್ರಿ ಸಾರ್ ಅಂತೇಳಿ. ನಾನು ನಾನ್ ವೆಜ್ ಬಿಟ್ಟಿದ್ದೀನಪ್ಪ ಅಂತ ಹೇಳಿಬಿಟ್ಟು ಡಿಕೆ ಶಿವಕುಮಾರ್ ಅಲ್ಲಿಂದ ಹೊರಟು ಹೋಗ್ತಾರೆ. ಅದೇ ವೇಳೆ ಒಳಗಡೆಗೆ ಊಟ ಮಾಡ್ತಾ ಇದ್ದ ರಾಜಣ್ಣ, ಸತೀಶ್ ಜಾರಕಿಹೊಳಿ ಸಿಎಂ ಆಪ್ತರ ಭೋಜನ ಕೂಟಕ್ಕೆ ಡಿಕೆ ಶಿವಕುಮಾರ್ ಹೋಗದೇ ಇರೋದು ಈಗ ಬಹಳ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ನೋಡಿ ಒಂದ್ಸಲ. ಹೌದಾ? ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ರೀಸೆಂಟ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವ್ರ ಮನೆಗೆ ನಾಟಿ ಕೋಳಿಯನ್ನ ಮಾಡಿಸಿದಾಗ ಬ್ರೇಕ್ಫಾಸ್ಟಿಗೆ ಕರೆದಾಗಲೂ ಕೂಡ ಅವ್ರು ತಿಂದಿರಲಿಲ್ಲ. ಅದಕ್ಕಿಂತಲೂ ಮುಂಚಿತವಾಗಿ ದೇವಸ್ಥಾನಗಳು ಹೋಗಿದ್ರು. ಕುರ್ಚಿಯ ವಿಚಾರದಲ್ಲಿ ಏನಾದರೂ ದೇವರ ಮುಂದೆ ಹರಕೆ ಕಟ್ಟಿದಾರ, ನಂಗೆ ಕುರ್ಚಿ ಸಿಗೋವರೆಗೂ ಕೂಡ ನಾನು ನಾನ್ ವೆಜ್ ತಿನ್ನೋದಿಲ್ಲ ಅಂತೇಳಿ ಆ ನಿಟ್ಟಲ್ಲಿ ಏನೋ ತಿನ್ನೋದು ಬಿಟ್ಟಿದಾರ ಅಥವಾ ನಿಜವಾಗ್ಲೂ ಫುಲ್ ಬಿಟ್ಟೇ ಬಿಟ್ಟಿದಾರ ಆರೋಗ್ಯಕ್ಕೋಸ್ಕರ? ಅರುಣ್ ಅವ್ರು ನಾನ್ ವೆಜ್ ತಿನ್ನಲ್ಲ ಅನ್ನೋದು ಕಳೆದ ಕೆಲವು ತಿಂಗಳಿಗೆ ಹತ್ತಿರ ಒಂದು ವರ್ಷದಿಂದ ತಿಂತಾ ಇಲ್ಲ ಅನ್ನುವಂತ ಮಾಹಿತಿ ಇರುವಂತದ್ದು. ಆದ್ರೆ ಇವತ್ತಾಗಿರುವಂತದ್ದು ಸಿಎಂ ಆಪ್ತರಾಗಿರುವಂತಹ ಅಶೋಕ್ ಪಟ್ಟಣ್ ಅವರು ಊಟದ ವ್ಯವಸ್ಥೆನ ಮಾಡಿಸಿದ್ರು. ಮಧ್ಯಾಹ್ನ ಅಲ್ಲಿ ನಾನ್ ವೆಜ್ ಊಟ ಕೂಡ ಇತ್ತು. ಅಲ್ಲಿಗೆ ಸಚಿವ ಸಂತೋಷ್ ಲಾಡ್ ಊಟಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅದೇ ಮಾರ್ಗದಲ್ಲಿ ಬರ್ತಾ ಇದ್ರು. ಅವ್ರಿಗೆ ತುಂಬಾ ಚೆನ್ನಾಗಿದೆ ಊಟ ಬನ್ನಿ ಅನ್ನುವಂತ ಆಹ್ವಾನ ಕೊಡ್ತಾರೆ. ಆದ್ರೆ ನಾನ್ ವೆಜ್ ತಿನ್ನಲ್ಲ, ನಾನು ಬರಲ್ಲ ಅನ್ನುವಂತೇಳಿ ಅಲ್ಲಿಗೆ ಹೋಗಲ್ಲ. ಅಂದ್ರೆ ಅವ್ರ ಪಡೆಗೆ ಅವ್ರ ಮುಂದಕ್ಕೆ ಹೋಗ್ತಾರೆ. ಆದ್ರೆ ವಿಶೇಷ ಅಂದ್ರೆ ಅಲ್ಲಿ ರಾಜಕೀಯವಾಗಿ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅನ್ನುವಂತ ರೀತಿಯಲ್ಲಿ ಗುರುತಿಸಿಕೊಂಡಿರುವಂತ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಕೂಡ ಅಲ್ಲಿ ಒಳಗಡೆ ಊಟವನ್ನ ಮಾಡ್ತಾ ಇರ್ತಾರೆ. ಒಟ್ಟಾರೆಯಾಗಿ ಕರೆದ ಸಂದರ್ಭದಲ್ಲಿ ಸಿಎಂ ಆಪ್ತರು ಮಾಡಿದಂತ ಭೋಜನ ಕೂಟಕ್ಕೆ ಮಧ್ಯಾಹ್ನದ ಒಂದು ಊಟಕ್ಕೆ ಅಂದ್ರೆ ವಿಧಾನಸೌಧದಲ್ಲಿ ಏನು ಹಾಲ್ ನಲ್ಲಿ ಪ್ರತಿದಿನ ಯಾರಾದ್ರೊಬ್ರು ಊಟವನ್ನು ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಇವತ್ತಿನ ಊಟಕ್ಕೆ ಆಹ್ವಾನವನ್ನು ಕೊಡ್ತಾರೆ. ಆದ್ರೆ ಕಡೆಗಳಿಗೆಲ್ಲ ಕರೆದಂತ ರೀತಿ ಮತ್ತು ಅಲ್ಲಿ ಕರೆದಂತ ಜೊತೆಗೆ ನಾನ್ ವೆಜ್ ಕೂಡ ನಾನು ತಿನ್ನಲ್ಲ ಅನ್ನೋ ಕಾರಣಕ್ಕಾಗಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಅಲ್ಲಿ ಹೋಗಲ್ಲ. ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ನಾನ್ ವೆಜ್ ತಿನ್ನಲ್ಲ, ಆ ಕಾರಣಕ್ಕೆ ಬರಲ್ಲ ಅನ್ನುವಂತ ಮಾಹಿತಿನ ಸಚಿವರಿಗೆ ತಿಳಿಸ್ತಾರೆ. ಯಾರು ಓಕೆ ಸುಖೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. ಹೌದಾ?